ಸರ್ ನಿನ್ನೆ ಮುಬಾರಕ್ ಅವರು ಪ್ರೆಸ್ ಮೀಟ್ ಒಂದು ಮಾಡಿದ್ದಾರೆ ಸರ್. ನಜೀರ್ ಅಹಮದ್ ಅವರು ಇದಿಲ್ಲ ಅಂದಿದ್ರೆ ಕಥನೆ ಬೇರೆ. ಅದು ಸಂದರ್ಭ ಬಂದಾಗ ಮಾತಾಡ್ತೀನಿ. ಸಂದರ್ಭ ಸಮಯ ಅಂತ ಇರುತ್ತಲ್ಲ, ಅದೆಲ್ಲ ಬಂದಾಗ ಮಾತಾಡ್ತೀನಿ. ನಜೀರ್ ಅಹಮದ್ ಅವರು ಬೆಂಬಲ ಅಂತ ಹೇಳಿದ್ರೆ, ನಜೀರ್ ಅಹಮದ್ ಅವರು ಕಾಂಗ್ರೆಸ್ ಪಕ್ಷದವರು, ನಾವು ಕಾಂಗ್ರೆಸ್ ಪಕ್ಷದವರು, ನಮಗೆಲ್ಲರಿಗೂ ಅವರು ಹಿರಿಯರು, ನಮ್ಮ ಮಾರ್ಗದರ್ಶಕರು. ಅವ್ರು ಏನು ಹೇಳಿದ್ದಾರೆ ಅದನ್ನೇ ಮಾಡ್ತೀವಿ. ಅವರು ಹೇಳುವಂಥದ್ದು, ಮುಬಾರಕ್ ಹೇಳುವಂಥದ್ದು, ಅವರು ಜಾತಿಗಳನ್ನು ದೂರ ಇಡ್ತಾ ಇದ್ದಾರೆ. ನಮ್ಮ ಮುಸ್ಲಿಂ ಅವರು ನನ್ನ ಜೊತೆ ಇರಲಿಲ್ಲ, ನಿಮ್ಮ ಜೊತೆ ಇದ್ದರು ಅದು ಅಂತ ಹೇಳ್ತಾರೆ. ನಮಗೆ ಮುಸ್ಲಿಂ ಯಾರೋ ನಮಗೆ ಗೊತ್ತಿಲ್ಲ, ಹಿಂದೂಗಳು ಯಾರೋ ನಮಗೆ ಗೊತ್ತಿಲ್ಲ, ಕೋಲಾರ ಜಿಲ್ಲೆಯವರು ಅಂತ ನನಗೆ ಗೊತ್ತಪ್ಪ. ನಾನು ಯಾವತ್ತೂ ಜಾತಿಗಳನ್ನು ಉಟ್ಕೊಂಡು ಜಾತಿಗಳನ್ನು ಮಾಡ್ಕೊಂಡು ಹೋಗಿರುವಂಥ ವ್ಯಕ್ತಿ ಅಲ್ಲ. ನನಗೆ ಅದು ಇದು ಅಂತ ಯಾವುದೂ ಗೊತ್ತಿಲ್ಲ. ಕೋಲಾರ ಜಿಲ್ಲೆಯವರು, ಕನ್ನಡಿಗರು, ಭಾರತೀಯರು ಅಂತ ಗೊತ್ತು ನನಗೆ ಅಷ್ಟೇ. ಅವರೇನು ಹೇಳ್ತಾರೆ ಅಂದರೆ, ಮುಸ್ಲಿಮ್ಸ್ ಎಲ್ಲ ನಿಮ್ಮ ಜೊತೆ ಇದ್ದರು ಅಂತಂದರೆ ಇವರು ಜಾತಿಗಳನ್ನು ಡಿವೈಡ್ ಮಾಡೋದು, ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಮಯ ಸಂದರ್ಭ ಬಂದಾಗ ಅದರ ಬಗ್ಗೆ ನಾನು ಏನು ಮಾತಾಡಬೇಕೋ ಮಾತಾಡ್ತೀನಿ. ಇನ್ನೊಂದು ಅವ್ರು ಹೇಳಿದ್ದಾರೆ ಏನೋ ಎನ್ಕ್ವೈರಿಗಳು ಅದು ಇದು ಅಂತ, ಅದಕ್ಕೋಸ್ಕರ ವೆಯ್ಟಿಂಗಲ್ಲಿದ್ದೀನಿ. ವೆಲ್ಕಮ್ ಎನ್ಕ್ವೈರೀಸ್ಗೆ, ಏನೇನಕ್ಕೆ ಎಲ್ಲದಕ್ಕೂ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ. ಟೋಟಲ್ 1ರಿಂದ ಹಿಡ್ಕೊಂಡು 100ವರೆಗೂ ನಾನು ರೆಡಿ ಇದ್ದೀನಿ. ಎಲ್ಲದನ್ನು ಫೇಸ್ ಮಾಡೋಕ್ಕೆ ನೋಡ್ತೀನಿ. ನಾನು 25 ವರ್ಷಗಳಿಂದ ಇದೇ ಇದರಲ್ಲೇ ಓಡಾಡ್ಕೊಂಡು ಬಂದಿರೋನು. 25 ವರ್ಷಗಳಿಂದನೂ ಇದರಲ್ಲೇ ಓಡಾಡ್ಕೊಂಡು ಬಂದಿರೋನು. ನನಗೆ ಐಡೆಂಟಿಟಿನೇ ಏನು ಅಂದರೆ, ನನ್ನ ಮೇಲೆ ಹೋರಾಟ ಮಾಡೋರೆ ನನಗೆ ಐಡೆಂಟಿಟಿ. ಅದೇ ನನಗೆ ಐಡೆಂಟಿಟಿ. ಕೆಲವೊಂದು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ, ತಾವು ಅಬ್ಸರ್ವ್ ಮಾಡಿರ್ತೀರಾ? ಸೊ ಜನಗಳಿಗೆ ಆ ವಿಚಾರ ಯಾವ ರೀತಿ? ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಆರೋಪಗಳನ್ನು ಸಾಬೀತು ಮಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ರೆಡಿ ಇದ್ದೀನಿ. ಅದರಿಂದ ನಮಗೇನು ಬಂದಿಲ್ಲ, ನೋಡೋಣ. ನಮಗೇನು ಬಂದಿಲ್ಲ, ಫೇಸ್ ಮಾಡೋಣ. ನಮ್ಗೆ ಆವತ್ತಿಂದ ಇವತ್ತರೆಗೂ ಅದೇ ತಾನೇ ಅಭ್ಯಾಸ. ನಮಗೆ ಮೊದಲಿಂದ ಫೇಸ್ ಮಾಡೋದು ಅಭ್ಯಾಸ. ಕಾನೂನು ರೀತಿಯಲ್ಲಿ ಫೇಸ್ ನಿನ್ನೆ ಅರಣ್ಯ ಸಚಿವರು ಭೇಟಿಯಾಗಿದ್ದು ಏನು ಅಂತ ಹೇಳಿದ್ರೆ ವಿಚಾರ, ಅದು ನಮ್ಮ SN ನಾರಾಯಣ ಸ್ವಾಮಿ ಅವರು ಹೀಗಾಗಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಮಾಹಿತಿ ವಿಡಿಯೋಸ್ ಹಾಕಿದ್ವಿ ನಾವು. ಅರಣ್ಯ ಸಚಿವರಲ್ಲಿ ಮೀಟ್ ಮಾಡಿ ರೈತರಿಗೆ